ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ರಥಸಪ್ತಮಿ ಪೂಜಾ ವಿಧಾನ ಹೇಗೆ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು, ಇನ್ನು ರಥಸಪ್ತಮಿಯಲ್ಲಿ ವಿಶೇಷವಾಗಿ ಎಕ್ಕದ ಎಲೆಗಳನ್ನು ಇಟ್ಕೊಂಡು ಸ್ನಾನವನ್ನು ಮಾಡುವಂಥ ಶುಭ ಮುಹೂರ್ತ ಯಾವಾಗ, ಇನ್ನು ರಥಸಪ್ತಮಿಯ ದಿನ ವಿಶೇಷವಾಗಿ ಸೂರ್ಯನ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದೆಲ್ಲದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಇನ್ಯಾಕ್ತಡ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಈ ವರ್ಷ ರಥಸಪ್ತಮಿ ಯಾವ ದಿನಾಂಕದಂದು ಬಂದಿದೆ, ಹಾಗೆ ಯಾವ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಬೇಕು, ಯಾವ ಮುಹೂರ್ತದಲ್ಲಿ ನಾವು ಸ್ನಾನವನ್ನು ಮಾಡಬೇಕು, ಅಂದರೆ ಎಕ್ಕದ ಎಲೆಯನ್ನು ಇಟ್ಕೊಂಡು ಸ್ನಾನವನ್ನು ಮಾಡೋದು ರಥಸಪ್ತಮಿಯ ವಿಶೇಷ. ಯಾವ ಶುಭ ಮುಹೂರ್ತದಲ್ಲಿ ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಮೊದಲು ತಿಳ್ಕೊಳ್ಳೋಣ. ನೋಡಿ, ಈ ವರ್ಷ ರಥಸಪ್ತಮಿ ಫೆಬ್ರವರಿ 4ನೇ ತಾರೀಕು ಮಂಗಳವಾರದ ದಿನ ಬಂದಿದೆ. ಸಪ್ತಮಿ ತಿಥಿ ಆರಂಭವಾಗುವಂಥದ್ದು ಫೆಬ್ರವರಿ 4ನೇ ತಾರೀಕು ಬೆಳಗಿನ ಜಾವ 2:07 ಆರಂಭವಾಗಿ ಫೆಬ್ರವರಿ 5ನೇ ತಾರೀಕು ಬುಧವಾರದ ದಿನ ಬೆಳಗಿನ ಜಾವ 12 ಗಂಟೆಗೆ ಸಪ್ತಮಿ ತಿಥಿ ಅಂತ್ಯವಾಗುತ್ತೆ. ಸಂಪೂರ್ಣವಾದಂತಹ ಸಪ್ತಮಿ ತಿಥಿ ಏನಿದೆ ಅದು ಫೆಬ್ರವರಿ 4ನೇ ತಾರೀಕು ಮಂಗಳವಾರದ ದಿನ ಇರೋದ್ರಿಂದ ನಾವು ಹಬ್ಬದ ಆಚರಣೆಯನ್ನು ಅವತ್ತಿನ ದಿನವೇ ಆಚರಣೆ ಮಾಡಬೇಕಾಗತ್ತೆ. ಇನ್ನು ರಥಸಪ್ತಮಿಯಂದು ಮಾಡುವಂಥ ವಿಶೇಷ ಸ್ನಾನಕ್ಕೆ ಶುಭ ಮುಹೂರ್ತ ಯಾವುದು ಅಂತ ಕೇಳೋದಾದರೆ ಫೆಬ್ರವರಿ 4ನೇ ತಾರೀಕು ಮಂಗಳವಾರದ ದಿನ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ, ಅಂದರೆ ಬೆಳಗಿನ ಜಾವ 4:08 5:39 ಕೂಡ ಸ್ನಾನ ಮಾಡೋದಕ್ಕೆ ತುಂಬಾ ಸೂಕ್ತವಾದಂತಹ ಶುಭ ಮುಹೂರ್ತ ಇದೆ. ಆ ಸಮಯದಲ್ಲಿ ಎಕ್ಕದ ಎಲೆಗಳನ್ನು ತಲೆ ಮೇಲೆ, ಭುಜದ ಮೇಲೆ, ಮಂಡಿಯ ಮೇಲೆ ಹಾಗೆ ನಿಮ್ಮ ಪಾದದ ಮೇಲೆ ಇಟ್ಕೊಂಡು ಸ್ನಾನವನ್ನು ಮಾಡಬೇಕು. ಸ್ನಾನವನ್ನು ಮಾಡಿದ ನಂತರ ಅಡುಗೆ ಮನೆಯಲ್ಲಿ ಮೊದಲು ನಿಮ್ಮ ಗ್ಯಾಸ್ ಸ್ಟವ್ ಏನಿದೆ, ಅಂದರೆ ಒಲೆ ಏನಿದೆ, ನೀವು ಆಹಾರ ತಯಾರು ಮಾಡುವಂಥ ಗ್ಯಾಸ್ ಸ್ಟವ್ ಅದನ್ನು ನೀಟಾಗಿ ಒರೆಸಿ ರಂಗೋಲಿಯನ್ನು ಹಾಕಿ ಅರಿಶಿನ ಕುಂಕುಮವನ್ನು ಇಟ್ಟು ಅನಂತರ ಮೊದಲಿಗೆ ಹಾಲನ್ನು ಉಕ್ಕಿಸ್ಬೇಕು. ಹಾಲು ಉಕ್ಕಿಸಿದ ನಂತರ ಅದೇ ಹಾಲಲ್ಲಿ ಪಾಯಸವನ್ನಾಗಲಿ ಅಥವಾ ಸಿಹಿ ಪೊಂಗಲ್ಲಾಗಲಿ ತಯಾರು ಮಾಡಿ ಮನೆಯ ಮುಂಭಾಗದಲ್ಲಾಗಲಿ ಅಥವಾ ಟೆರೆಸ್ ಮೇಲಾಗಲಿ ಎಲ್ಲಿ ಸೂರ್ಯನ ಬೆಳಕು ಬೀಳುತ್ತೋ ಅಲ್ಲಿ ನೀವು ರಥದ ರಂಗೋಲಿಯನ್ನು ಹಾಕಬೇಕಾಗತ್ತೆ. ರಥದ ರಂಗೋಲಿಯನ್ನು ಹಾಕಿ ಆ ರಥದ ರಂಗೋಲಿಯ ಮಧ್ಯಭಾಗದಲ್ಲಿ ಚಿಕ್ಕಡಿಕಾಯಿಂದ ಮಾಡಿರುವಂಥ ರಥವನ್ನು ಇಡಬೇಕು. ಕೆಲವರು ಇಡ್ತಾರೆ, ಕೆಲವರು ಇಡೋದಿಲ್ಲ. ನಿಮ್ಮ ಪದ್ಧತಿ ಇದ್ದರೆ ನೀವು ಇಡ್ಬೋದು. ಇಲ್ಲದೇ ಇದ್ದವರು ಎಕ್ಕದ ಎಲೆಗಳನ್ನು ಇಟ್ಟು ಅದರ ಮೇಲೆ ಗೋಧಿಯನ್ನು ಹಾಕಿ 7 ಬತ್ತಿಗಳನ್ನು ಹಾಕಿ ದೀಪವನ್ನು ಹಚ್ಚಬೇಕು. ಈಗಾಗಲೇ ಯಾವ ರೀತಿ ಆ ದೀಪವನ್ನು ಹಚ್ಚೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ನೋಡಿರಲಿಲ್ಲ ಅಂತಂದರೆ ಹೋಗಿ ನೋಡ್ಕೊಂಡು ಬನ್ನಿ. ಅನಂತರ ನೀವು ತಯಾರು ಮಾಡಿರುವಂಥ ಪಾಯಸ ಆಗಲಿ ಅಥವಾ ಸಿಹಿ ಪೊಂಗಲ್ಲಾಗಲಿ 7 ಭಾಗವನ್ನಾಗಿ ಮಾಡಿ, ಅಂದರೆ ಒಂದು ವೀಳ್ಯದೆಲೆ ಆಗಲಿ ಅಥವಾ ಬೇರೆ ಯಾವುದೇ ಎಲೆ ಮೇಲೆ 7 ಎಲೆಗಳನ್ನು ತಗೊಂಡು 7 ಎಲೆಯ ಮೇಲೂ ಕೂಡ ಸ್ವಲ್ಪ ಸ್ವಲ್ಪ ಪ್ರಸಾದವನ್ನು ಇಡಬೇಕು. ಅನಂತರ ಸೂರ್ಯ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಸೂರ್ಯ ದೇವನಿಗೆ ಅರ್ಘ್ಯವನ್ನು ಕೊಡಬೇಕಾಗತ್ತೆ. ಅಂದರೆ ಒಂದು ತಾಮ್ರದ ಚೊಂಬಿನಲ್ಲಿ ಅಥವಾ ತಾಮ್ರದ ಬಿಂದಿಗೆಯಲ್ಲಿ ನೀರನ್ನು ಹಾಕ್ಕೊಂಡು ಸೂರ್ಯನನ್ನು ಪ್ರಾರ್ಥನೆ ಮಾಡಿ ಒಳ್ಳೆಯ ಆರೋಗ್ಯ ಕೊಡು, ಹಾಗೆ ನಮ್ಮ ವೃತ್ತಿ ಜೀವನ ಉದ್ಯೋಗದ ಭವಿಷ್ಯ ಏನಿದೆ ಅದು ತುಂಬ ಚೆನ್ನಾಗಿರಲಿ ಅಂತ ಸೂರ್ಯದೇವನನ್ನು ಪ್ರಾರ್ಥನೆ ಮಾಡಿಕೊಂಡು ಸೂರ್ಯದೇವನಿಗೆ ಅರ್ಘ್ಯವನ್ನು ಕೊಡಬೇಕು. ಅನಂತರದಲ್ಲಿ ಎಕ್ಕದ ಎಲೆ ಹಾಗೆ ಗೋಧಿ ಮೇಲೆ ದೀಪವನ್ನು ಇಟ್ಟಿರ್ತೀರಲ್ಲ, 7 ಬತ್ತಿಗಳನ್ನು ಹಾಕಿ ಅದನ್ನು ಹಚ್ಚಿ ರಥಕ್ಕೆ ಅರಿಶಿನ ಕುಂಕುಮ ಅಕ್ಷತೆ ಎಲ್ಲವನ್ನು ಸಮರ್ಪಣೆ ಮಾಡಿ ಧೂಪ ದೀಪ ನೈವೇದ್ಯ ಮಾಡೋದ್ರ ಮುಖಾಂತರ ಪೂಜೆಯನ್ನು ಸರಳವಾಗಿ ಮಾಡಬೇಕಾಗತ್ತೆ. ಇನ್ನು ಅವತ್ತಿನ ದಿನ ವಿಶೇಷವಾಗಿ ಆದಿತ್ಯ ಹೃದಯಂ ಸ್ತೋತ್ರವನ್ನು ಪಠನೆ ಮಾಡೋದು ತುಂಬಾ ಶ್ರೇಷ್ಠ. ಈ ರೀತಿಯಾಗಿ ಸರಳವಾಗಿ ನೀವು ರಥಸಪ್ತಮಿ ಪೂಜೆಯನ್ನು ಮನೆಯಲ್ಲಿ ನೆರವೇರಿಸಬೇಕಾಗತ್ತೆ. ಇನ್ನು ರಥಸಪ್ತಮಿ ದಿನ ಗೋಧಿಯ ದಾನವನ್ನು ಮಾಡಿದ್ರೂ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಇನ್ನು ಈ ರಥಸಪ್ತಮಿ ಮಾಘ ಮಾಸದಲ್ಲಿ ಬರೋದ್ರಿಂದ ರಥಸಪ್ತಮಿಯ ದಿನ ಯಾವುದಾದ್ರೂ ಪುಣ್ಯ ನದಿಯಲ್ಲಿ ಸ್ನಾನ ಮಾಡೋದು ಕೂಡ ತುಂಬಾ ಶ್ರೇಷ್ಠ. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ರಥಸಪ್ತಮಿ ಪೂಜೆಯನ್ನು ಸರಳವಾಗಿ ಮನೆಯಲ್ಲಿ ಯಾವ ರೀತಿ ಮಾಡ್ಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.